ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯು ತಬ್ಬಲಿ ಗಂಡು ಕರುವಿಗೆ ನಾಮಕರಣ ತೊಟ್ಟಿಲು ಶಾಸ್ತ್ರವನ್ನ ಧಾರ್ಮಿಕ ವಿಧಿವಿಧಾನಗಳಿಂದ ನಡೆಸಿ ಗೋಪ್ರೇಮವನ್ನ ಮೆರೆತಿರುವುದು ಗಮನ ಸೆಳೆದಿದೆ. ಶಿವರಾತ್ರಿಯ ದಿನ ಮಣಿಪಾಲದ ಟೈಗರ್ ಸರ್ಕಲ್ನಲ್ಲಿ ಕರು ಜನಿಸಿರುವುದರಿಂದ ಕರುವಿಗೆ ಟೈಗರ್ ಶಿವ ಎಂದು ನಾಮಕರಣ ಮಾಡಿದ್ದು ವಿಶೇಷ. ಶಾಂತಿನಗರ ಗಣೇಶೋತ್ಸವ ಸಭಾಭವನದಿಂದ ತೊಟ್ಟಿಲು ಶಾಸ್ತ್ರ ನಡೆಯುವ ಮಂಟಪದವರೆಗೆ ಹೊಸ ಬಟ್ಟೆ ಹೂಗಳಿಂದ ಸಿಂಗರಿಸಿದ ಕರುವನ್ನ ಮೆರವಣಿಗೆ ಮೂಲಕ ಕರೆತರಲಾಗಿದೆ. ನಮ್ಮ ಸಾರ್ವಜನಿಕರು ಎಲ್ಲ ನಮ್ಮ ಎದುರುಗಡೆ ಇರುವಂತಹ ಪ್ರಯತ್ನಗಳು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳಿ, ಇವಾಗ ನಮ್ಮ ಜಿಲ್ಲಾ ನಾಗರಿಕ ಸಮಿತಿ ಮತ್ತು ಹೊಸ ಬದುಕು ಆಶ್ರಮದ ಪರವಾಗಿ ನಾವು ಒಂದು ಕರುವಿಗೆ ಒಂದು ನಾಮಕರಣ ಇರುವಂತಹ ಒಂದು ವಿಷಯವನ್ನು ಹೇಳಿದ್ದೇವೆ. ಆ ಕರುವಿಗೆ ನಾಮಕರಣ ಅಂತ ಹೇಳಿದ್ರೆ ಏನಿರುತ್ತೆ ಅಂತ ಹೇಳಿದ್ರೆ, ಅದು ಟೈಗರ್ ಸರ್ಕಲ್ ಅಲ್ಲಿ ಸಿಕ್ಕಿದಂತಹ ಕರು. ಯಾಕಂದ್ರೆ ತುಂಬಾ ಅದು ಹೆರಿಗೆ ಆದಂತಹ ಸಂದರ್ಭದಲ್ಲೇ ವಿದ್ಯಾ ಶೆಟ್ಟಿ ಎಂಬ ಮಹಿಳೆಯು ನನಗೆ ಓದುವರಿಗೆ ಕರೆ ಮಾಡಿದ್ರು. ಆ ಕರೆಯ ಮುಖಾಂತರ ನಾನು ಮನೆಯಲ್ಲಿದ್ದ ಕಾರಣ ಕೂಡಲೇ ಹೋಗಿ ಅದನ್ನು ನಾನು ರಕ್ಷಿಸಿ, ಅದು ತಾಯಿ ಬರ್ಲಿಕ್ಕೆ ಒಪ್ಪಲಿಲ್ಲ ಅಂತ ಬರಲಿಲ್ಲ. ಅದು ಬಹಳಷ್ಟು ಪ್ರಯತ್ನ ಪಟ್ಟಿದ್ದು ಬರಲಿಲ್ಲ. ಅದರ ನಂತರ ನಾನು ನನ್ನ ಮನೆಯಲ್ಲಿ ಒಂದು ರಾತ್ರಿ ಇಟ್ಟುಕೊಂಡು ಮತ್ತೆ ನಾನು ಹೊಸ ಬದುಕು ಆಶ್ರಮಕ್ಕೆ ಇಟ್ಟಿದ್ದೆ. ಹಾಗಾಗಿ ನಮಗೆ ಅದು ಸಂತೋಷ ಅಂತ ಹೇಳಿದ್ರೆ, ಗಂಡು ಕರಾದ್ರೂ ಕೂಡ ಒಂದು ಸಂತೋಷ. ಶಿವರಾತ್ರಿ ದಿವಸ ಸಿಕ್ಕಿದೆ, ಅದು ಕೂಡ ಟೈಗರ್ ಸರ್ಕಲ್ ಅಲ್ಲಿ. ಆ ಹಿಂದಿನ ಒಂದು ಇತಿಹಾಸ ಇದೆ. ಟೈಗರ್ ಸರ್ಕಲ್ ಹೆಸರು ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಹುಲಿಗಳು ತಿರುಗಾಡುವಂತಹ ಸಂದರ್ಭದಲ್ಲಿ ಹುಲಿ ಸರ್ಕಲ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈಗಿನ ಒಂದು ವಿಷಯದಲ್ಲಿ ಟೈಗರ್ ಸರ್ಕಲ್ ಅಂತ ಇಟ್ಟಿದ್ದೇವೆ. ಹಾಗಾಗಿ ನಮ್ಮ ಕರುವಿಗೆ ನಾವು ಇವತ್ತು ವಿಶೇಷವಾಗಿ ನಾವು ಟೈಗರ್ ಶಿವ ಎಂದು ನಮ್ಮ ಹೆಸರನ್ನು ಇಡ್ಲಿಕ್ಕೆ ಬಯಸ್ತೇವೆ. ಯಾಕಂತ ಹೇಳಿದ್ರೆ, ಅದು ನಮ್ಮ ಶಿವರಾತ್ರಿಗೆ ಸಿಕ್ಕಿದಂತಹ ಒಂದು ಕರು. ಹಾಗೆ ಟೈಗರ್ ಶಿವ ಎಂಬ ನಾಮಕರಣವನ್ನು ಮಾಡಿ ನಾವು ಇವತ್ತು ಅದಕ್ಕೆ ಉದ್ಘಾಟನೆಯ ಕಾರ್ಯಕ್ರಮವನ್ನು ನಾವು ಎಲ್ಲ ತಂಡದವರು ಕೂಡ ಉದ್ಘಾಟಿಸಬೇಕಂತ ನಾನು. ಮೆರವಣಿಗೆಯಲ್ಲಿ ಮಹಿಳಾ ಭಜನಾ ಮಂಡಳಿಯ ಭಜಕರು ಭಜನೆಗಳನ್ನು ಸುಶ್ರಾವ್ಯವಾಗಿ ಭಜಿಸಿ ಮೆರವಣಿಗೆಗೆ ಮೆರುಗು ನೀಡಿದ್ರು. ಹಾಗೆ ತೊಟ್ಟಿಲು ಶಾಸ್ತ್ರದ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಟೈಗರ್ ಶಿವ ಶುಭ ನಾಮಧ್ಯೇಯ ಪಡೆದುಕೊಂಡು ತೊಟ್ಟಿಲಿನಲ್ಲಿ ತೂಗಿಸಿಕೊಂಡು ಜೋಜೋ ಲಾಲಿ ಹಾಡು ಹಾಡಿಸಿಕೊಂಡು ಮುದ್ದಾದ ಕರುವಿನ ಹೆತ್ತಬ್ಬೆಯು ಬೀಡಾಡಿ ದನವಾಗಿತ್ತು. ತುಂಬು ಗರ್ಭಿಣಿಯಾಗಿದ್ದ ದನವು ಮಣಿಪಾಲ್ ಹೃದಯ ಭಾಗದಲ್ಲಿ ಇರುವಂತಹ ಟೈಗರ್ ಸರ್ಕಲ್ನಲ್ಲಿ ಶಿವರಾತ್ರಿಯಂದು ಗಂಡು ಕರುವಿಗೆ ಜನ್ಮ ಕೊಟ್ಟಿತು. ಕರುವಿನ ಮೇಲೆ ಮಾತೃ ಪ್ರೇಮವನ್ನ ಹರಿಸಿ ಹಾಲುಣಿಸಿ ಬೇಕಾಗಿದ್ದ ದನವು ಸ್ಥಳದಿಂದ ಪಲಾಯನ ಮಾಡಿತ್ತು. ಇದರಿಂದಾಗಿ ಜನಿಸಿದ 10 ನಿಮಿಷದಲ್ಲಿ ಕರು ಅನಾಥವಾಗಿತ್ತು. ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶು ವೈದ್ಯ ಡಾಕ್ಟರ್ ಸಂದೀಪ ಶೆಟ್ಟಿ ಉದ್ಯಾವರ, ಡಾಕ್ಟರ್ ಪ್ರಶಾಂತ್ ಶೆಟ್ಟಿ, ಮಣಿಪಾಲ್ ಸಾಹಿತಿ ಹರಿಕೃಷ್ಣ ರಾವ್ ತಗ್ರಿ ಮತ್ತಿತರರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.